ದಸರಾ ಅಂದ್ರೆ ಗೊಂಬೆಗಳ ಹಬ್ಬ. ಸೊ ಗೊಂಬೆಗಳ ಹಬ್ಬಕ್ಕೆ ನಾನಂತೂ ಗೊಂಬೆ ಕೂರಿಸ್ತಾ ಇಲ್ಲ, ಬಟ್ ಪಟ್ಟದ ಗೊಂಬೆ ಮಾತ್ರ ಕೂರಿಸ್ತೀನಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಇವಾಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ಟ್ಯಾಂಡ್ ನ ಅರೇಂಜ್ ಮಾಡೋದಕ್ಕೆ ಪ್ರಥಮ ಬಹುಮಾನ. ನೀತನ್ಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಇಲ್ಲಿ ನೋಡ್ತಾ ಇದೀರಲ್ವಾ, ಇದು ಅರ್ಶಿನ ಕುಂಕುಮದ ಬಟ್ಲು. ಸಿಕ್ 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 ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತಾ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ದಸರಾ ಹಬ್ಬದ ವ್ಲಾಗ್. ನಮಗೆಲ್ಲ ಗೊತ್ತಾಗೋಯ್ತು. ದಸರಾ ಅಂದ್ರೆ ಗೊಂಬೆಗಳ ಹಬ್ಬ. ಸೊ ಗೊಂಬೆಗಳ ಹಬ್ಬಕ್ಕೆ ನಾನಂತೂ ಗೊಂಬೆ ಕೂರಿಸ್ತಾ ಇಲ್ಲ, ಬಟ್ ಪಟ್ಟದ ಗೊಂಬೆ ಮಾತ್ರ ಕೂರಿಸ್ತೀನಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಸೊ ಯಾಕೆ ಎವ್ರಿ ಟೈಮ್ ನೀವು ನನ್ನ ಮನೆಯಲ್ಲಿ ಯಾವ ರೀತಿ ಹಬ್ಬಗಳನ್ನ ಮಾಡ್ತೀನಿ, ಹಬ್ಬಕ್ಕೆ ತಯಾರಿ ಎಲ್ಲ ಹೇಗೆ ಮಾಡ್ಕೋತೀನಿ ಅಂತ ನೀವು ನನ್ನ ವ್ಲಾಗಲ್ಲಿ ನೀವು ನೋಡಿದ್ದೀರ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಆದರೆ ಇವತ್ತು ನಾನು ನನ್ನ ಫ್ರೆಂಡ್ ನೀತಾ ಶರ್ಮನ ಮನೇಲಿ ಇದ್ದೀನಿ. ಅವ್ರ ಮನೇಲಿ ಗೊಂಬೆನ ಕೂರಿಸ್ತಾ ಇದ್ದಾರೆ. ಸೊ ಅದ್ರ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಅಂತ ನೀವು ಇವತ್ತಿನ ವ್ಲಾಗಲ್ಲಿ ನೋಡಬಹುದು. ಹಾಗೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಇನ್ನೊಂದಷ್ಟು ಜನರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಗೊಂಬೆಗಳನ್ನೆಲ್ಲ ಹೇಗೆ ಕೂರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ವ್ಲಾಗು ಕೂಡ ಹೀಗೆ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ, ಅಷ್ಟೇ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಜೊತೆಗೆ ಇನ್ನೊಂದು ಪೂಟಾಣಿ ಪಾಪುನು ನಮಗೆ ಹೆಲ್ಪ್ ಮಾಡ್ತಾ ಇದೆ. ಅಂದರೆ ನೀತನ ಮಗಳು ನಮ್ಮ ಜೊತೆಗೆ ಸೇರ್ಕೊಂಡು ಇವಾಗೆಲ್ಲ ನಾವೆಲ್ಲ ಸೇರ್ಕೊಂಡು ಗೊಂಬೆನ ಕೂರಿಸ್ತೀವಂತೆ. ಓಕೆನಾ? ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ. ಇದೆ ಬನ್ನಿ. ಎಲ್ಲಿಗೆ ಬರ್ಬೇಕು? ರೋಹನ ಕೃತಿಕ್ ಗುಬ್ಲಾಳಾಗೆ. ಸೊ ನನ್ನ ಫ್ರೆಂಡ್ ನೀತಾ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇವ್ರ ಮನೆಯಲ್ಲೇ ಇವತ್ತು ನಾವು ಗೊಂಬೆಗಳನ್ನ ಕೂರಿಸ್ತಾ ಇದೀವಿ. ಹಾಯ್ ನೀತಾ. ಹಾಯ್ ಯಶು. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಮಕುಸು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು. ಅಯ್ಯೋ 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 ತಡ್ಕೊಳಕ್ಕಾಗ್ತಾ ಇಲ್ಲ. ಹಿಂದೆ ಯಾರೋ ಅದು. ದಸರಾ ಹಬ್ಬಗಳ ಶುಭಾಶಯಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆ ಗೊಂಬೆನ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ನಮ್ಮನೆ ಗೊಂಬೆ ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಎಸ್, ಸೂಪರ್. ಇಲ್ಲಿ ಆಕ್ಚುಲಿ ಇಲ್ಲಿ ಸ್ಟ್ಯಾಂಡ್ ನೋಡ್ತಾ ಇದೀರಲ್ವಾ ನೀವು? ಇಲ್ಲಿ ಸ್ಟ್ಯಾಂಡು, ಇದು ಸ್ಟ್ಯಾಂಡ್ ಅಂತೆ ನೋಡಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ತರ. ಎಲ್ಲಿಂದ ತರಿಸ್ದೆ ನೀತಾ ನೀನು? ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅವ್ರ ಕಡೆಯಿಂದ ತರಿಸ್ಕೊಂಡ್ರು ಅಂತ ಸ್ಟ್ಯಾಂಡ್ ಇದು. ಇದು ರೀಸೈಕಲ್ ಮಾಡಿರುವಂತಹ ಮೆಟೀರಿಯಲ್ ಯೂಸ್ ಮಾಡಿ ಮಾಡ್ತಾ ಇರೋದು. ಅದು ಕಾರ್ಡ್ಬೋರ್ಡ್ ಅಲ್ಲಿ ಈ ತರ ಸ್ಟ್ಯಾಂಡ್ ಮಾಡೋದಂತೆ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ತೂಕ ಎಲ್ಲ ತಡೀತಾ? ಹಾ, ತಡಿಯತ್ತಂತೆ. ನೈಸ್ ಯಾ. ಸೂಪರ್. ನಿಜವಾಗ್ಲು ನಾವು ಇದೇನು ನಾವು ಪ್ರಮೋಷನ್ ಅಲ್ಲ, ಬರೀ ಇಂಥದೆಯಾ, ಬಟ್ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇರೋದಿದ್ದು. ನಾವೇನು ಸೈಕಲ್ ಬ್ರ್ಯಾಂಡ್ ಅವ್ರ ಏನು ಕಾಸೇನು ಕೊಟ್ಟಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಟ್ ಇಟ್ಸ್ ನೈಸ್. ನೆಕ್ಸ್ಟ್ ಟೈಮ್ ಯಾರಾದ್ರೂ ಗೊಂಬೆ ಕೂರಿಸ್ಬೇಕು ಅಥವಾ ಬೇರೆ ಹಬ್ಬಗಳಿಗೆ ಏನಾದ್ರು ಕೂರಿಸ್ಬೇಕು ಅಂತಂದ್ರೆ ನೀವು ತರಿಸ್ಕೋಬಹುದು ಅಂತ ಹೇಳ್ತಾರೆ. ಹಿಂಗೆ ಸಿ ಹಿಡ್ಕೊಂಡು. ವಿಡಿಯೋ ಇದೆಯಾ? ಇಲ್ಲ ವಿಡಿಯೋ ನೋಡ್ಕೊಂಡ್ ಹೋಗೋಣ. ಹಾ, ವಿಡಿಯೋ ಇದೆ. ಇವಾಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ಲೇಟೆಸ್ಟ್ ಆಗಿ ಹೇಳ್ತಾರ ಚಾಟ್ ಜಿಪಿಟಿ. ಹೌದು. ಈಗ ನಾವಿಬ್ರು ತಲೆ ಕೆಡಿಸ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ ಜೊತೆಗೆ ಇನ್ನೂ ಒಂದು ಜನ ತಲೆ ಕೆಡಿಸ್ಕೊಳ್ಳೋಣ ಅಂತ ಕರ್ಸಿದೀವಿ. ನೋಡಿ, ಎಲ್ಲ
ಶಿಲ್ಪಾ, she is ಇವರು ಶಿಲ್ಪಾ, Prithvi. ಇವರು ಪೃಥ್ವಿ. Prithvi is a problem solver of any problem. ಹಾ 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 ಹಾ. So she makes impossibles possible. ಈಗ ನೋಡಿ ಇದನ್ನೆಲ್ಲ ಹಂಗಾರೆ ಜೋಡ್ಸೋಣ ಬನ್ನಿ. A1 A2 A3 ಸ್ಕೂಲಲ್ಲೇ ನೆಟ್ಕೋದಿಲ್ಲ ನಾವು. A1 A2 A3 ಇಲ್ಲಿ ನೋಡಿ ಇಷ್ಟು ಮಾಡಿದೀವಿ ಆಯ್ತಾ. ಇಷ್ಟು ಮಾಡಿ ಇನ್ನಿಷ್ಟು ಜೋಡ್ಸಕ್ಕೆ ಶಿಲ್ಪಾ ಬಂದ್ರು ಅಂದ್ರೆ ಮುಗೀತು. ನೋಡಿ ನೇಬರ್ಸ್ ಅಂದ್ರೆ ಹಿಂಗಿರ್ಬೇಕು. ಏನಂದೆ ಇನ್ನೊಂದ್ಸಲ. ಇದು ಚಿಕ್ಕದು ಅಲ್ಲಿ ಹೋಗುತ್ತೆ, ಚಿಕ್ಕದ ಹಿಂಗ್ ಹೋಗುತ್ತೆ. ಇದು ನೋಡಿ ನೀಟಾಗಿ ಬೇಸೆ ಊರ್ತಾ ಇಲ್ಲ. ಇವಾಗ ಬೇಸ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಆ ಬೇಸ್ ಅವಾಗ್ಲಿಂದ ಕೂರ್ಸ್ ಸಾಕಾಯ್ತದು. ಓ ಎಲ್ಲ ತಟ್ಟಿ ಬಡ್ದು ಎಲ್ಲ ಆಗ್ತಾ ಇದೆ ಇಲ್ಲಿ. ನೋಡಿ ಅಶು ಗಂಡಂದ್ರಿಗೆಲ್ಲರಿಗೂ ತಟ್ಟಿ ತಟ್ಟಿ ಅಭ್ಯಾಸ ಆಗೋಗಿದೆ. ಇವ್ರಂತೂ ದಾವಣಗೆರೆ ಅವರು ರೊಟ್ಟಿ ಬಡ್ದು ಚೆನ್ನಾಗಿ ಬಡಿತಾ ಇದೀರಾ. ಈ ರೊಟ್ಟಿನೂ ಚೆನ್ನಾಗಿ ಬಡಿತಾ ಇದೀರಾ. ರೊಟ್ಟಿ ರೊಟ್ಟು ಎಲ್ಲ ಸೆಕೆಂಡ್ ಸ್ಟ್ಯಾಂಡ್ ಅಂತೆ. ಇದು ಇನ್ನೊಂದ್ ಯಾವ್ದೋ ಇದೆ ಇಲ್ಲಿ. ಓ ಇಲ್ಲಿ ಇವಾಗ ಅಭಿ ಅವರು ಬಂದ್ರು. ಸೊ ಈಗ ಇವರು ಬಂದ ತಕ್ಷಣ ಎಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇದೆ. ಇಂಜಿನಿಯರ್ ಪ್ರಭಾವ. ಇಲ್ಲಿ ಡಿ 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 ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು. ಚಿಕ್ಕದ್ ಮೇಲ್ ಹೋಗ್ಬೇಕಂತೆ, ಕೆಳಗ್ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ದೊಡ್ಡದು ಕೆಳಗ್ ಬರ್ಬೇಕು, ದೊಡ್ಡದು ಕೆಳಗ್ ಬರ್ಬೇಕು. ಯಾಕೆಂದ್ರೆ ಇಲ್ಲ ಅಗ್ಲ ಸ್ಟ್ಯಾಂಡ್ ಆಗತ್ತ. ಬನ್ನಿ. ಫೈನಲಿ ಇಷ್ಟು ಜನ ಸೇರ್ಕೊಂಡಿದ್ದಕ್ಕೆ ಬೇಡ ಸಂಭೋಕೆನಾ ಸ್ಟ್ಯಾಂಡ್ ರೆಡಿ ಆಯ್ತು. ಏನ್ ಹೇಳ್ದೆ, 3 ಜನ ಇಂಜಿನಿಯರ್ಸ್ ಬರ್ತಾರೆ. ದೇ ವಿಲ್ ಮೇಕ್ ಇಂಪಾಸಿಬಲ್ಸ್ ಪಾಸಿಬಲ್ ಅಂದೆ. ಪೃಥ್ವಿ, ಶಿಲ್ಪಾ, ಅಭಿ ಬಂದ ತಕ್ಷಣ ಸಾಧಕರು ಅವ್ರಿಗೆ ಈ ವರ್ಷದ ಸಾಧಕರ ಪ್ರಶಸ್ತಿ ಕೊಡ್ಬೇಕಾಗಿ ಸ್ಟ್ಯಾಂಡ್ ಅರೇಂಜ್ ಮಾಡೋದಕ್ಕೆ ಪ್ರಥಮ ಬಹುಮಾನ. ಇಲ್ಲೆಲ್ಲ ಗೊಂಬೆಗಳನ್ನ ತೆಗೆದು ಜೋಡಿಸ್ತಾ ಇದಾರೆ ಒಂದೊಂದಾಗಿ. ಸಮು ಬೇಗ ಬೇಗ ಕ್ಲೀನ್ ಆಗಿ ಎಲ್ಲ ಇಡು. ಹಿಂಗೇನ್ ನಿದ್ದೆ ಬರ್ತಾ ಇಲ್ವಾ? ಇಲ್ಲ, ಯಾಕೆ? ಮೋಸ್ಟ್ಲಿ ಬೆಳಗ್ಗೆ ತನಕ ರಾತ್ರಿ ತನಕ ಮಲಗಿರೋದಿಲ್ಲ. ಓ ಬೆಳಗ್ಗೆ ತನಕ ರಾತ್ರಿ ತನಕ ಮಲಗಿರೋದಿಲ್ಲ. ಬೊಮ್ಮೆ ಜೋಡಿಸ್ತಾನೆ ಇರ್ತೀನಿ. ಜೋಡಿಸ್ನೇ ಇರ್ತೀಯ, ಹಬ್ಬ ಮುಗಿಯೋವರೆಗೂ ಜೋಡಿಸ್ನೇ ಇರ್ತೀಯ. ಏನ್ ನಿಧಾನಕ್ಕೆ ತೆಗಿಬೇಕು ಸಮ್ಮು. ಓ ಇಲ್ಲಿ ನೋಡಿ ದಶಾವತಾರ. ದಶಾವತಾರ ಅಲ್ಲಿ ಒಂದು ನಮ್ಮ ಅನಿತಾ ಮೇಡಮ್ ನೋಡ್ಬಿಟ್ಟಿದಾರಂತೆ. 9 ಆಗಿದಾವೆ. 9 ಅವತಾರ, 10ನೇದವಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದ್ರಲ್ಲಿ ಗುಂಡು ಸಿಕ್ತು, ಬಟ್ ಲೈಟ್ಸ್ ಸಿಗ್ತಾ ಇಲ್ಲ. ಒಂದು ಗುಂಡು ಪಿನ್ನಿನ ಕತೆ. ಈಗ ನೀತಾ ಬ್ಲಿಂಕ್ ಹಿಟ್ ಜೆಪ್ಟೋ ಎಲ್ಲದಲ್ಲೂ ಹುಡುಕ್ತಾ ಇದಾರೆ. ಅವ್ರಂತೂ ಫುಲ್ ಬಿಸಿ ಇದ್ದಾರೆ. ನೀತನ್ಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಇಲ್ಲಿ ನೋಡ್ತಾ ಇದೀರಲ್ವಾ, ಇದು ಅರ್ಶಿನ ಕುಂಕುಮದ ಬಟ್ಲು. ನಾನು ಲಾಸ್ಟ್ ಅಲ್ಲಿ ಕೊಡೋಣ ಅನ್ಕೊಂಡೆ, ಆದ್ರೆ ಇವಾಗ್ಲೇ ಕೊಡ್ತಾ ಇದೀನಿ. ಈ ವರ್ಷ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನನ್ನನ್ನ ಮನೆಗೆ ಕರೆದು ದಸರಾ ಹಬ್ಬಕ್ಕೆ ಗೊಂಬೆ ಜೋಡಿಸು ಅಂತೆಲ್ಲ ಹೇಳಿದ್ದಕ್ಕೆ, ಹಾಗೆ ನಿಮ್ಗೊಂದು ಬ್ಲಾಗ್ ಆಗುತ್ತೆ ಬಾ ಅಂತ ಹೇಳಿದ್ದಕ್ಕೆ, ಈ ಒಂದು ಕಿರುಕಾಣಿಕೆ ನನ್ನ ಕಡೆಯಿಂದ, ಪಾಂಡ್ಯನ್ ದೇಶಪಾಂಡೆ ಕಂಪನಿ ಕಡೆಯಿಂದ ನಿಂಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೋ ಕ್ಯೂಟ್ ಕಣೆ, ಏನ್ ಚೆನ್ನಾಗಿದೆ ಇದು. ನೋಡಿ, ಇದು ನೋಡಿ ಹೆಂಗಿದೆ. ಇದು ನೋಡಿ, ಅರ್ಶಿನ ಕುಂಕುಮ ಬಟ್ಲಿದು ಇಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ದಸರಾ ಹಬ್ಬಕ್ಕೆ ಅಂತ ನಾನು ತಂದಿರುವಂತ ಗಿಫ್ಟ್. ಸೋ ಬ್ಯೂಟಿಫುಲ್. ಇದಾ? ಥ್ಯಾಂಕ್ ಯು ಸೋ ಮಚ್. ತುಂಬಾ ಮುದ್ದಾಗಿದೆ ಯಶು. ವೆಲ್ಕಮ್. ವೆರಿ ಕ್ಯೂಟ್. ಅದು ಇತ್ತು ನೋಡಿದೆ. ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಷ್ಟು ಕ್ಯೂಟ್ ಆಗಿರೋ. ಅದು ನೋಡಿ ಇಷ್ಟ ಆಗಿ. ಆಕ್ಚುಲಿ ಇದೇನ್ ಗೊತ್ತಾ, ತುಂಬಾ ಥಾಟ್ಫುಲ್ ಆಗಿದೆ. ಬೊಂಬೆ ಹಬ್ಬಕ್ಕೆ ಬೊಂಬೆ ವಿತ್ ಅರ್ಶಿನ ಕುಂಕುಮ ಯಾಕೆ ಕೊಡೋದು. ವಂಡರ್ಫುಲ್ ಐಡಿಯಾ.
ನೀತನ್ ಮನೆಗೆ ಬಂದು ನಾನು ರಕ್ತದಾನ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಕ್ತ ಸುರಿಸಿ ಎಲ್ಲ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ನಾನು ರಕ್ತ ಸುರಿಸಿ ಕೆಲಸ ಮಾಡ್ತೇನೆ. ಅವ್ರು ಊಟ ತಿಂಡಿ ಎಲ್ಲ ಇಲ್ಲಿ ತರಕಾರಿ ಮಾರೋರು ಇಲ್ಲೇ ಇದ್ದಾರಾ? ಅವ್ರಿಗೆ ಇನ್ನೂ ಫುಡ್ ಬರ್ತಾ ಇದೆ ಇವಾಗ. ಬೇರೆ ಥರ್ಸ್ಟಿ ಕ್ರೋ ಏನು ಸಾಕತ್ತಾಗಿದೆ ನೋಡಿ. ಥರ್ಸ್ಟಿ ಕ್ರೋ ನೋಡಿ ಎಷ್ಟು ಸಾಕದಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಅಲ್ಲ? ಬ್ಯೂಟಿಫುಲ್ ಆದ್ರೂ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮ್ಮ ಹಬ್ಬಗಳೇ ಚಂದಮ್ಮ. ಎಲ್ಲ ತರಕಾರಿಗಳಿದೆ ಆದ್ರೆ ತಿನ್ನಕ್ಕಾಗಲ್ಲ ಅಷ್ಟೇ. ಹಣ್ಣು ತರಕಾರಿ ಇಷ್ಟು ಕೊಂಬೆಗಳನ್ನು ಕೂರಿಸಿದೀವಿ. ಈಗ ಲೈಟಿನ ಕಾರ್ಯಕ್ರಮ ಮಾಡಬೇಕು, ಲೈಟ್ ಹಚ್ಬೇಕು ಈಗ. ಸೊ ಈ ಸ್ಪೇಸು ಮತ್ತು ಆ ಸ್ಪೇಸು ಈ ವರ್ಷದ ಗೊಂಬೆಗಳಿಗೆ ಜಾಗ ಬಿಟ್ಟರು. ನಾನು ಆಲ್ರೆಡಿ ವಿಡಿಯೋಲಿ ಹೇಳಿದ್ದೆ ಈ ವರ್ಷದ ಗೊಂಬೆಗಳನ್ನ ಆ್ಯಡ್ ಆನ್ ಮಾಡ್ತಾಳೆ ನೀತಾ ಅಂತ ಹೇಳಿದ್ನಲ್ವಾ. ಸೊ ನೆಕ್ಸ್ಟ್ ಡೇನೇ ಹೋಗಿ ಅವಳು ಹೊಸ ಗೊಂಬೆಗಳನ್ನ ತೊಗೊಂಬಂದು ಅಲ್ಲಿ ಕ್ಲೀನಾಗಿ ಜೋಡಿಸಿದಾಳೆ. ಸೊ ಇದನ್ನು ನಮ್ಮ ಸಮ್ಮು ಎಷ್ಟು ಕ್ಯೂಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾಳೆ ಅಂತ ನೀವೇ ನೋಡಿ. ಲಕ್ಷ್ಮಿ, ಚಾಮುಂಡೇಶ್ವರಿ, ಪಟ್ಟದ ಬೊಂಬೆ, ಇನ್ನೊಂದು ಪಟ್ಟದ ಬೊಂಬೆ, ನರಸಿಂಹ, ದುರ್ಗೆ, ಮಹಾದುರ್ಗೆ, ಮತ್ತೆ ದಶಾವತಾರ, ವಿಷ್ಣುವಿನ ರಾಧಾಕೃಷ್ಣ. ಇಲ್ಲಿ ರಾಧಾಕೃಷ್ಣ ಎಷ್ಟು ಈಸಿ ಆಗುತ್ತೋ ನಮ್ಗೆ ಗೊತ್ತಲ್ವಾ? ಯಾವುದು ಇದು? ಪುಟ್ಟ ಕೃಷ್ಣ. ಇವ್ರು ಯಾರು? ವಸುದೇವ. ಅಲ್ಲಿ ನೋಡು ಕೃಷ್ಣ ಎಲ್ಲಾರ ಮನೆಗೂ ಊಟಕ್ಕೆ ಹೋಗ್ತೇನಲ್ವಾ? ಎಲ್ಲಾರ ಮನೆಗೂ ಊಟಕ್ಕೆ ಅದು. ಕೃಷ್ಣ, ಬಲರಾಮ, ಕುಚೇಲ ಮನೆಗೆ ಊಟಕ್ಕೆ ಹೋಗ್ತಾನೆ. ಕುಚೇಲ ಕೃಷ್ಣನ ಮನೆಗೆ ಊಟಕ್ಕೆ ಬರ್ತಾನೆ. ನೆಕ್ಸ್ಟ್ ಕಾಳಿಂಗ ನರ್ತನ. ಹೇಳೋ. ಕಾಳಿಂಗ ನರ್ತನ. ಇದನ್ನ ನೋಡಿದೀರಾ? ಇವ್ರು ಯಾರು? ಮಧ್ವಾಚಾರ್ಯರು. ರಾಮಾನುಜಾಚಾರ್ಯರು. ಶಂಕರಾಚಾರ್ಯರು. ಸರಸ್ವತಿ. ಓಕೆ. ಅಷ್ಟಲಕ್ಷ್ಮಿ. ಕಳಶ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್. ನಮ್ಮಪ್ಪ ಮ್ಯೂಸಿಕ್ ಟೀಚರ್ ಅಲ್ವಾ, ಅದಕ್ಕೋಸ್ಕರ ಅವ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್. ಇದು ನಿಮ್ಗೆ ಗೊತ್ತಲ್ವಾ? ಕೃಷ್ಣ. ಇದು ಜಿಂಕೆ. ಸ್ಮಾಲ್ ಡಾಲ್ಸ್. ಗಂಡ ಹೆಂಡತಿ ಗೊತ್ತಿಲ್ಲ. ಡುಮ್ಮ ಡುಮ್ಮಿ ಡೂಪ್ಲಿಕೇಟ್. ಅದು ಬೇರೆ. ಡುಮ್ಮ ಡುಮ್ಮಿನ ಅದು. ರಾಮ, ಸೀತೆ, ಲಕ್ಷ್ಮಣ, ಹನುಮಂತ. ಇವ್ರು ಯಾರು? ಗೊತ್ತಿಲ್ಲ, ಅವಾಗಲೇ ಹೇಳಿದ್ನಲ್ವಾ ಇದನ್ನ. ಕೃಷ್ಣ. ಮಾಮಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಇದು ಏನು? ತರಕಾರಿ. ಇವರು ತರಕಾರಿ ಸೆಲ್ಲರ್. ತರಕಾರಿ ಮಾರೋರು. ಇವರು ದೋಸೆ ಮಾರೋರು. ದೋಸೆನ ಅದು ಅಥವಾ ದೋಸೆ ನಿಮ್ಮಪ್ಪನ ಮೀಸೆ. ಓಕೆ. ಇವರೆಲ್ಲ ಯಾರು? ಗೊತ್ತಿಲ್ಲ. ಹ್ಯಾಪಿ ಮ್ಯಾನ್. ಇವ್ರೇನ್ ಮಾಡ್ತಾ ಇದ್ದಾರೆ? ಚೌಕಬಾರ ಅಲ್ಲ, ಕೇರಂ ಬೋರ್ಡ್. ಇವರು ನೇಕಾರರು. ಬಟ್ಟೆ ನೇಯ್ತಾ ಇದ್ದಾರೆ. ಇವ್ರು ಯಾರು? ಗಣೇಶ. ಇಲ್ಲಿ ಹಾರ್ಮೋನಿಯಂ. ಡುಮಾ ಡುಮಿ. ಡುಮಾ ಡುಮಿ ಡೂಪ್ಲಿಕೇಟ್ ಡೋ ನಂಬರ್. ಅದನ್ನ ಟಚ್ ಮಾಡಬಾರ್ದು, ಅದು ಮೂವ್ಮೆಂಟ್ ಆಗುತ್ತೆ ಗಾಯ್ಸ್. ಓಕೆ. ನೆಕ್ಸ್ಟ್ ಹಸು. ಮೋಟು. ಹಸು. ಪಕ್ಷಿ. ಮೋಟುಕ್ ತೆಗೆ, ಒಂದೇ ನಿಮಿಷ ಮೋಟುಕ್ ತೆಗೆ. ಓಕೆ, ಪಕ್ಷಿ. ನೆಕ್ಸ್ಟ್ ಇವ್ರೇನ್ ಮಾಡ್ತಾ ಇದಾರೆ? ಒನಕೆನಲ್ಲಿ ರಾಗಿ ಕುಟ್ತಾ ಇದ್ದಾರೆ.
ಇದೇನು? ಮನೆ ಮನೆ ಮನೆ. ಇದು ಶಿವಲಿಂಗ. ಶಿವಲಿಂಗ. ಇದೇನು? ಬೋರ್ವೆಲ್. ಬೋರ್ವೆಲ್ ಅಂದ್ರೆ ಬೋರ್ವೆಲ್ ತೋರಿಸ್ತೀನಿ ನಿಂಗೆ. ಇದು ಬಾವಿ. ಬಾವಿ. ಇದು ಇನ್ನೊಂದು ಬಾವಿ. ಇನ್ನೊಂದು ಬಾವಿ. ಈ ತರ ಬರ್ಡ್. 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 ಇದು ತಂಬೂರಿ. ಇದು ತಂಬೂರಿ. ಓಕೆ, ಪೂರ್ತಿ ಝೂಮ್ ಬ್ಯಾಕ್ ಮಾಡಿದ್ರೆ ಓಕೆ, ಇದು ನಮ್ಮ ಮನೆಯ ಬೊಂಬೆ. ಸದ್ಯಕ್ಕೆ ಅಷ್ಟೇ ಫ್ರೆಂಡ್ಸ್, ನಾನು ಮನೆಗೆ ಹೋಗ್ತೀನಿ. ನೆಕ್ಸ್ಟು ಮತ್ತೆ ಅವಳು ಇನ್ನೂ 2-3 ಈ ವರ್ಷದ ಗೊಂಬೆಗಳನ್ನ ತೊಗೊಂಬಂದು ಕೂರಿಸ್ತಾಳೆ, ಅದನ್ನು ತೋರಿಸ್ತೀನಿ. ಆಮೇಲೆ ನಾನು ಹೇಳಿದ್ನಲ್ವ, ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ ಮನೆಗೆ, ಅವ್ರ ಮನೆಗೆ, ಇವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಗೊಂಬೆಗಳನ್ನ ಹೇಗೆ ಕೂರಿಸಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದು ಪಾರ್ಟ್ 2 ಆ ಥರ ಎಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ, ಹಾಗೆ ಮುಂದೆ ಬರುವಂಥ ವ್ಲಾಗ್ನು ಎಂಡ್ವರೆಗೂ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್. ನಿನ್ಗೊಂದು ಕಾಂಪ್ಲಿಮೆಂಟ್ ಕೊಡಬೇಕು ಅಂತಿದ್ದೀನಿ ವ್ಲಾಗಲ್ಲಿ. ನಾನು ನಿನಗೆ ಮೌಂಟ್ ಎವರೆಸ್ಟ್ ಅಷ್ಟೇ ದೊಡ್ಡದಾಗಿದೆ ಪೇಷನ್ಸು. ಕೀಪ್ ಇಟ್ ಅಪ್. ಅದನ್ನೆಲ್ಲ ಡೀಟೇಲ್ಡಾಗಿ ಜೋಡಿಸಿ ನೀಟಾಗಿ ಅರೇಂಜ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೀನು ಈ ವರ್ಷ ಬಂದಿದ್ದು ಹಾಫ್ ಏನು, ನಾನು ಆರಾಮಾಗಿ ಕೂತಿದ್ದೆ, ಪಾಪ ನೀನೇ ಎಲ್ಲ ಮಾಡಿದ್ಯಾ. ಅಯ್ಯೋಯ್ಯೋ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೇಬರ್ಸ್ಗೂ ಥ್ಯಾಂಕ್ಸ್ ಹೇಳಬೇಕು. ಅವರು ಬಂದು ಕಾರ್ಟನ್ ಬಾಕ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಟ್ಟು ಬೊಂಬೆನೆಲ್ಲ ಅನ್ರ್ಯಾಪ್ ಮಾಡಿಕೊಟ್ಟು ಹೋದರು. ಬಟ್ ಮೇಜರ್ ಶೇರ್, ಎಸ್, ಯು ಹ್ಯಾವ್ ಪುಟ್ ಇಟ್ ಆನ್ ಯುವರ್ ಶೋಲ್ಡರ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಫ್ರೆಂಡ್ಸ್, ಬಾಯ್.